ಈ ಮಿರಿಯಮ್ಮ ಇರಲಿ, ಆರೋನ್ ಮತ್ತು ಮೋಶೆ ಇರಲಿ, ಯಾರು ಬಂದರೆ ಅವರನ್ನು ಇವರು ಪ್ರಾರ್ಥನೆ ಮಾಡಿ ಬೇಡಿಕೊಳ್ತಾ ಇಲ್ಲ. ಇವರು ಸತ್ಯವಾದ ದೇವರು, ಆಶ್ಚರ್ಯಕರ್ತನು, ಈ ಲೋಕವನ್ನು ಸೃಷ್ಟಿ ಮಾಡಿದ ದೇವರನ್ನು ಅವರು ತಿಳಿದುಕೊಂಡು ಆರಾಧಿಸ್ತಾ ಇದ್ದಾರೆ. ಅವರ ಕುಟುಂಬದವರೆಲ್ಲ ಅದೇ ವಿಷಯಗಳಲ್ಲಿ ಅವರು ನಡೀತಾ ಇರೋದನ್ನು ನಾವು ನೋಡ್ತೇವೆ. ಅಂದ್ರೆ ಒಂದು ಒಳ್ಳೆ ವಿಶ್ವಾಸಿಗಳ ಆತ್ಮೀಯವಾದ ಕುಟುಂಬವು. ಆಮೇನ್. ಅಮ್ಮ, ನಮ್ಮ ಕುಟುಂಬಗಳು ಹೇಗಿರಬೇಕು? ಆತ್ಮೀಯವಾದ ಕುಟುಂಬಗಳಾಗಿರಬೇಕು. ನಮ್ಮಿಂದ ಲೌಕಿಕವಾದ ವಿಷಯಗಳು ಬರಬಾರದು. ಯಾವಾಗಲೂ ಮುಖ್ಯವಾಗಿ ದೇವರ ಮುಂದೆ ಕಾಣಿ ಬರಬೇಕು. ಆಮೇನ್. ಸ್ಪಿರಿಚುವಲ್ ಲ್ಯಾಂಗ್ವೇಜ್ ಯೂಸ್ ಮಾಡಿ, ಆತ್ಮೀಯವಾದ ಭಾಷೆವು ಯೂಸ್ ಮಾಡಬೇಕು. ನೀವು ಮನೆಯಲ್ಲಿಯೂ ಸಹ ಮಕ್ಕಳ ಜೊತೆ ನೀವು ಮಾತಾಡುವಾಗ, ಹೊರಗೆ ಎಲ್ಲಿ ಇರಲಿ, ಆತ್ಮೀಯವಾದ ರೀತಿಯಿಂದನೇ ನೀವೊಬ್ಬೊಬ್ಬರನ್ನು ಸಂಪರ್ಕದಲ್ಲಿರಬೇಕು. ಗಂಡ ಹೆಂಡತಿ ಜೊತೆಗೆ, ಹೆಂಡತಿ ಗಂಡನ ಜೊತೆಗೆ ಮಾತಾಡುವಾಗಲೂ ಸಹ ಆತ್ಮೀಯವಾದ ಪದಗಳನ್ನು, ಅಂದ್ರೆ ಆತ್ಮೀಯವಾದ ಪದ ಅಂದ್ರೆ ದೇವರಿರುವ ಭಾಷೆ. ಯಾವಾಗ ನಿನ್ನ ಭಾಷೆಯಲ್ಲಿ ದೇವರ ಪದಗಳನ್ನು ನೀನು ಯೂಸ್ ಮಾಡಿದ್ರೆ, ಸೊ ಎವ್ರಿಥಿಂಗ್ ಇಟ್ ವಿಲ್ ಬಿ ಗ್ಲೋರಿಫೈಡ್ ಟು ಗಾಡ್. ದೇವರಿಗೆ ಮಹಿಮೆಕರವಾದ ಸಮಯವು, ಜೀವನವು ಕಳೀತಾ ಇರ್ತೀಯ. ಇದರಿಂದ ಏನು ಲಾಭ ಅಂತಂದ್ರೆ, ಆತ್ಮೀಯವಾದ ಮಾತುಗಳಿಂದ ಎದುರಿದ್ದವನಿಗೆ ಸ್ವಸ್ಥತೆ, ಬಿಡುಗಡೆ ಉಂಟಾಗುತ್ತೆ. ಆಮೇನ್. ನಿನ್ನ ಮುಂದೆ ಇದ್ದವನ ಜೀವನವೂ ಸಹ ಬದಲಾವಣೆ ಆಗತ್ತೆ. ಅವ್ರ ಜೀವನದಲ್ಲಿ ಅದ್ಭುತ ಕಾರ್ಯಗಳು ಸಹ ಆಗ್ತವೆ. ಆಮೇನ್.